ಇದನ್ನು ಶೇಂಗಾ ಉಂಡೆ ಮಾಡೋ ವಿಧಾನ ನೋಡೋಣ. ಶೇಂಗಾ ಹುರಿದಿಟ್ಕೊಂಡಿದ್ದೀನಿ, ಹುರಿದು ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಪಾಕ ತೆಗೆದು ಉಂಡೆ ಮಾಡೋಣ. ಯಾವ ಥರ ಮಾಡೋದಂತ ಸ್ವಲ್ಪ ನೋಡೋಣ. ಇಲ್ಲಿ ಒಂದು ಅರ್ಧ ಕೆ ಜಿ ಶೇಂಗಾ ತೊಗೊಂಡಿದ್ದೀನಿ. ನಾನು ಇದೊಂದು ಸ್ವಲ್ಪ 3/4 ಕೆ ಜಿ ಅನ್ನಂಗೆ ಅರ್ಧ ಕೆ ಜಿಗಿಂತ ಕಡಿಮೆನೇ ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ಪಾಕ ತೆಗೆಯೋಣ ಯಾವ ಥರ ಮಾಡೋದು ಅಂತ. ಬೆಲ್ಲ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರೇ ಹಾಕಿದ್ದೀನಿ ಪಾಕ ಮುಳುಗೋಷ್ಟು. ಇದು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಪಾಕ ಅದ ತೆಗಿಯೋಣ. ಬೆಲ್ಲ ಎಲ್ಲ ಕುದಿಸ್ತೀನಿ ನೋಡಿರಿ. ಇದು ಪಾಕ ಬರಬೇಕು. ಇನ್ನು ನೀರಕ್ಕೆ ಇದೆ. ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಕುದಿಯುವಾಗೆ ಹಾಕಬೇಕು, ಗಮ ಅನ್ನುತ್ತೆ ಹಂಗಾದ್ರೆ ಮಾತ್ರ. ಯಾವುದೇ ಉಂಡೆ ಮಾಡಲಿಕ್ಕೆ ಪಾಕ ಫಸ್ಟು ಮೇನ್ ಆಗುತ್ತೆ. ಇವಾಗ ಪಾಕ ಬಂದಿದೆ ಇಲ್ಲ ಅಂತ ನೋಡೋಣ. ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ನೋಡಿರಿ. ಇದು ಉಂಡೆ ಆಗಬೇಕು ಈ ಥರ. ಇದು ಇನ್ನೂ ಉಂಡೆ ಆಗಬೇಕು. ಆಗ್ತಾಯಿದೆ ನೋಡಿರಿ. ಇಷ್ಟಾದರೆ ಸಾಕು. ಇದು ಆಗಿದೆ ಅಂತ ಪಾಕ ನೋಡ್ರಿ. ಪಾಕ ಚೆನ್ನಾಗಿ ಬಂದಿದೆ. ಇವಾಗೆ ಶೇಂಗಾ ಹಾಕ್ತಾಯಿದ್ದೀನಿ ನಾನು. ಹುರಿದು ಎಲ್ಲ ತಣ್ಣಗಾಗಿ ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದೀನಿ. ಈ ಶೇಂಗಾ ಇದರೊಳಗೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಪಾಕ ಆರಿದ ಮೇಲೆ ಸ್ವಲ್ಪ ಉಂಡೆ ಕಟ್ಟಕ್ಕೆ ಬರುತ್ತೆ. ಒಂದು 5-10 ನಿಮಿಷ ಆರಬೇಕು ಇದು ನೋಡಿರಿ. ಇವಾಗ ಆರಿದೆ. ಬಿಸಿ ಇರುವಾಗಲೇ ಉಂಡೆ ಕಟ್ಬಿಡ್ಬೇಕು, ಇಲ್ಲಾಂದ್ರೆ ಆಮೇಲೆ ಬರಲ್ಲ ಇದು. ಈ ಥರ ಉಂಡೆ ಕಟ್ಟಿ ನೋಡ್ರಿ. ಈ ಥರ ಕಟ್ಟಿ ಸೈಡಿಗೆ ಇಟ್ಕೊಂಡಿದ್ವಿ. ಪಾಕ ಸ್ವಲ್ಪ ಗಟ್ಟಿ ಆದ್ರಿಗಿನ ಬೇಗ ಉಂಡೆ ಕಟ್ಟಬೇಕು, ಇಲ್ಲಾಂದ್ರೆ ಆಗಲ್ಲ. ಪಾಕ ಆರಿದ್ಮೇಲೆ ಚೆನ್ನಾಗಿರಲ್ಲ, ಗಟ್ಟಿ ಆಗಿಬಿಡುತ್ತೆ ಎಲ್ಲ. ಬಿಸಿ ಬಿಸಿ ಶೇಂಗಾದ ಉಂಡೆ ರೆಡಿ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ, ಎಲ್ರಿಗೂ ಒಳ್ಳೆಯದು.